ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಏನ್ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ತರ ಡೆಕೋರೇಷನ್ ಮಾಡ್ಕೋಬಹುದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತೀನಿ. ಅದರಲ್ಲೂ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋಂತ ಈ ತರ ಪೈಪ್ ಲೈನ್ ಅಲ್ಲಿ ಮಾಡಿರೋಂತ ಲೋಟಸ್ ಡಿಸೈನ್ಸ್ ನಾನು ಇವತ್ತು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಾವು ಗ್ರೀನ್ ರೆಡ್ ಅಲ್ಲಿ ಮಾಡಿರೋಂಥದ್ದು. ಇದರಲ್ಲಿ ಕಲರ್ ವೈಸ್ ಕೂಡ ಇದೆ, ನಾವು ಯಾವ ಕಲರ್ ಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು. ಸೈಜ್ ವೈಸ್ ಕೂಡ ಇದೆ. ಇದು ಬಂದು ಮೀಡಿಯಂ ಸೈಜ್ ಆಗಿರುತ್ತೆ. ಸೊ ನಮ್ಗೆ ಇನ್ನೂ ದೊಡ್ಡದು ಬೇಕು, ಚಿಕ್ಕದ್ ಬೇಕು, ಆ ತರ ಕೂಡ ನಾವು ಮಾಡ್ಕೋಬಹುದು. ಇದನ್ನ ನಾನು 3 ಲೇಯರ್ ಅಲ್ಲಿ ಮಾಡಿರೋಂಥದ್ದು. ಗ್ರೀನ್ 1 ಲೇಯರ್ ಹಾಕಿದೀನಿ, ರೆಡ್ ಬಂದು 2 ಲೇಯರ್ ಹಾಕಿದೀನಿ. ಸೆಂಟರ್ ನಲ್ಲಿ ನಾವು ಈ ತರ ದೀಪ ಇಟ್ಕೋಬಹುದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಎಲ್ಲ ನಾವು ಪ್ಲೇಟ್ ಇಟ್ಟು ಅದ್ರ ಸುತ್ತ ರೋಸ್ ಇಟ್ಟು ಡೆಕೋರೇಷನ್ ಮಾಡ್ಕೋತಿದ್ವಿ. ಸೊ ಈ ತರ ನೋಡಿ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ದೀಪ ಒಂದೇ ಅಲ್ಲ, ನಾವು ಬೇರೆ ಐಟಮ್ ಕೂಡ ಇಟ್ಕೋಬಹುದು. ಗಿಫ್ಟ್ ಕೊಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ದೀಪ ಇಟ್ರೆ ಈ ತರ ಕಾಣಿಸುತ್ತೆ. ನಾವು ಕುಂಕುಮ ಕೊಡುವವರೆಗೂ ಈ ತರ ಕುಂಕುಮ ಇಟ್ಬಿಟ್ಟು ಕೊಡ್ಬೋದು. ಗಿಫ್ಟ್ ಕೊಡೋದಕ್ಕಂತೂ ತುಂಬಾ ಯೂಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ಅರಿಶಿನ ಕುಂಕುಮ ಹಾಕಿ ಕೊಡ್ಬೋದು. ಇದು ಒಂದೇ ಅಲ್ಲ, ಈ ತರ ನಾವು ಶೋ ಪೀಸ್ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಇವಾಗ ಬುದ್ಧನ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈ ತರ ಯೂನಿಕ್ ಆಗಿ ಇದೆ. ನಮ್ಮ ಈ ಸಲ ವರಮಹಾಲಕ್ಷ್ಮಿಗೆ ಯಾರಿಗೆಲ್ಲ ಈ ತರ ಲೋಟಸ್ ಬೇಕೋ ಬೇಗ DM ಮಾಡ್ಕೊಳ್ಳಿ. ನಾವು ಸೈಜ್ ವೈಸ್ ಕೂಡ ನೀವು ಕೇಳಿದ್ರು ಮಾಡ್ಕೊಡ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.